ಸಾಧ್ವಿ ಸೀತೆ. ಬಾ ತ್ರಿಜಟೆ, ನೀನು ಬಂದರೆ ನನಗೆ ಎಷ್ಟೋ ಸಮಾಧಾನ. ಬಾ ಕುಳಿತುಕೋ. ನಿತ್ಯಕ್ಕಿಂತ ಇಲ್ಲಿ ಬೇರೆಯಾದ ದೃಶ್ಯ ಕಾಣುತ್ತಿದೆ. ಏನು ಬೇರೆಯಾಗಿದೆ ತ್ರಿಜಟೆ? ಈ ರಾಕ್ಷಸಿಯರು ಸದಾ ನಿನಗೆ ರಾವಣನ ಪರಾಕ್ರಮದ ಕಥೆಗಳನ್ನು ಹೇಳಿ ಭಯಪಡಿಸುತ್ತಿದ್ದರು. ಈಗ ನೋಡಿದರೆ ಅವರೇ ಭಯ ಪಟ್ಟಿರುವಂತಿದೆ. ಹೌದು ತ್ರಿಜಟೆ, ಅದಕ್ಕೆ ಮೊದಲ ಕಾರಣ ನೀನು. ಎರಡನೆಯ ಕಾರಣ ರಾಮದೂತನಾದ ವಾನರ ಶ್ರೇಷ್ಠ ಹನುಮಂತ. ಅದು ಹೇಗೆ ಸೀತೆ? ನೀನು ಕಂಡ ಸ್ವಪ್ನವನ್ನು ಇವರಿಗೆ ಹೇಳಿದೆ. ರಾವಣನಿಗೆ ಕೇಡಾಗುವುದು ಎಂದು ಹೇಳಿದೆ. ಮಹಾಕಪಿಯಿಂದ ಇಡೀ ಲಂಕಾದಹನವಾಗುವುದು ಎಂದು ನೀನು ಹೇಳಿದೆ. ನನಗೆ ನನ್ನ ಸ್ವಾಮಿಯೊಂದಿಗೆ ಸಮಾಗಮವಾಗುವುದು ಎಂದು ನೀನು ಹೇಳಿದೆ. ಹೌದು ಸೀತೆ, ನಾನು ಕನಸಿನಲ್ಲಿ ಕಂಡದ್ದನ್ನು ಹೇಳಿದೆ. ಅದೇ ಈ ದಿನ ಈ ರಾಕ್ಷಸಿಯರ ವರ್ತನೆಯಲ್ಲಿ ಇಷ್ಟೊಂದು ಬದಲಾವಣೆಯಾಗಿರುವುದು. ಹೌದು ಸೀತೆ, ನಾನು ಕನಸಿನಲ್ಲಿ ಕಂಡಂತೆ ವಾನರ ಲಂಕೆಯನ್ನು ಸುಟ್ಟು ಹಾಕಿದ. ಅಂದ ಮೇಲೆ ಮುಂದೆ ನನ್ನ ಕನಸೆಲ್ಲ ನಿಜವಾಗುವುದು ಎಂದು ಇವರು ಭಯಪಟ್ಟಿರುತ್ತಾರೆ. ಅದರಂತೆ ಒಂದು ವೇಳೆ ರಾವಣನ ವಿನಾಶವಾದ ಮೇಲೆ ನಿನಗೆ ಹಿಂಸೆ ಕೊಟ್ಟ ಕಾರಣದಿಂದ ತಮಗೆ ಚಿತ್ರಹಿಂಸೆ ಕೊಡಬಹುದು ಎಂಬ ಭೀತಿ ಇವರನ್ನು ಆವರಿಸಿರಬೇಕು. ತ್ರಿಜಟೆ, ನನಗೆ ಹಿತವನ್ನುಂಟು ಮಾಡಿದ ನಿನ್ನಂಥ ಬಂಧುಗಳಿಗೆ ಸಂತೋಷ ಉಂಟಾದರೆ ನನಗೆ ಅಷ್ಟೇ ಸಾಕು. ಪಾಪ, ತಮ್ಮ ಒಡೆಯನ ಆಜ್ಞೆಯಂತೆ ನಡೆದುಕೊಂಡ ಈ ಬಡಪಾಯಿ ರಾಕ್ಷಸಿಯರಿಗೆ ಯಾವ ಹಿಂಸೆಯೂ ಉಂಟಾಗಬಾರದು. ಅದಕ್ಕೆ ನಾನು ಅವಕಾಶ ಕೊಡುವುದಿಲ್ಲ. ನನಗೆ ನನ್ನ ಸ್ವಾಮಿಯ ದರ್ಶನವಾಗಬೇಕು, ಅವರ ಸನ್ನಿಧಿಯನ್ನು ಸೇರಬೇಕು. ಅದನ್ನು ಬಿಟ್ಟರೆ ನನಗೆ ಬೇರೆ ಯಾವುದೂ ಮುಖ್ಯವಲ್ಲ. ನನ್ನ ಸೀತೆಯನ್ನು ಮರಳಿ ಪಡೆಯುವುದನ್ನು ಬಿಟ್ಟು ಬೇರೆ ಯಾವುದು ನನಗೆ ಮುಖ್ಯವಲ್ಲ. ಈ ಸೀತಾ ಅನ್ವೇಷಣೆಯ ಮಹಾಪ್ರಯತ್ನ, ಮುಂದೆ ನಡೆಯಬಹುದಾದ ರಾಕ್ಷಸರ ಸಂಹಾರ, ಎಲ್ಲದರ ಉದ್ದೇಶವೂ ಅದೇ. ಸಹೋದರ, ಅದು ಬೇಗ ನೆರವೇರಲಿ ಎಂದು ನಾವೆಲ್ಲ ಕಾಯ್ತಾ ಕುಳಿತಿದ್ದೇವೆ. ಆದರೆ ದಕ್ಷಿಣ ದಿಕ್ಕಿಗೆ ಹೊರಟ ವಾನರರು ಹಿಂದಿರುಗಿ ಬರುವುದು ತಡವಾಗುತ್ತಿದೆ. ಇನ್ನೆಷ್ಟು ಕಾಲ ಹೀಗೆ ಕಾಯ್ತಾ ಕುಳಿತಿರುವುದು? ನಮ್ಮ ಸಹನೆಗೊಂದು ಮಿತಿ ಇದೆ ಅಲ್ಲವೇ? ಸಾವಧಾನ ಲಕ್ಷ್ಮಣ, ಸಾವಧಾನ. ಈಗ ನಾನೇ ಒಂದು ನಿರ್ಧಾರ ಮಾಡಿದ್ದೇನೆ. ಏನು ನಿರ್ಧಾರ ಮಾಡಿರುವ ವಾನರ ರಾಜ? ಇನ್ನೊಂದೆರಡು ದಿನದಲ್ಲಿ ದಕ್ಷಿಣ ದಿಕ್ಕಿಗೆ ಹೋದ ವಾನರರು ಹಿಂದಿರುಗಿ ಬರದಿದ್ದರೆ ನಾನೇ ಅವರನ್ನು ಹುಡುಕಿಕೊಂಡು ಹೋಗುತ್ತೇನೆ. ಮಹಾಪ್ರಭು, 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 ಕಾಪಾಡಿ ಪ್ರಭು, ಕಾಪಾಡಿ. ದದಿಮುಖ, ಏನಾಯಿತು ದದಿಮುಖ? ಮಧುವನದ ಕಾವಲನ್ನು ಬಿಟ್ಟು ಹೀಗೇಕೆ ಆರ್ತನಾದ ಮಾಡ್ತಾ ಓಡಿ ಬಂದಿರುವೆ? ಮಿತ್ರ, ಕಾರಣವೇನೆಂದು ವಿಚಾರಿಸು. ಕಾಪಾಡು ಪ್ರಭು, ಕಾಪಾಡು ಮಹಾಪ್ರಭು, ಕಾಪಾಡು ಪ್ರಭು, ಕಾಪಾಡು. ಹೇಳು ದದಿಮುಖ, ಹೇಳು. ಏನಾಯ್ತೆಂದು ಹೇಳು. ಮಧುವನಕ್ಕೆ ಏನಾದರೂ ಆಪತ್ತು ಸಂಭವಿಸಿದೆಯೇ? ಹೌದು ಮಹಾಪ್ರಭು, ಆಪತ್ತು ಸಂಭವಿಸಿದೆ. ಯಾರಿಂದ? ನನಗೆ ಪ್ರೀತಿ ಪಾತ್ರವಾದ ಮಧುವನಕ್ಕೆ ಆಪತ್ತು ತಂದವರು ಯಾರೆಂದು ಬೇಗ ಹೇಳು. ಅವರನ್ನು ಈಗಲೇ ನಿಗ್ರಹಿಸುತ್ತೇನೆ. ಅವರು ಬೇರೆ ಯಾರೂ ಅಲ್ಲ ಮಹಾಪ್ರಭು, ನಮ್ಮವರೇ. ನಮ್ಮವರೇ ಅಂದರೆ? ಹೌದು ಮಹಾಪ್ರಭು, ನಮ್ಮ ಮಧುವನವನ್ನು ವಾನರರಿಂದಲೇ ರಕ್ಷಿಸಲಾಗದೆ ವಿಫಲರಾಗಿ ಓಡಿ ಬಂದೆವು. ಚಿತ್ರವಾಗಿದೆಯಲ್ಲ, ಅದೇನೆಂದು ಸರಿಯಾಗಿ ಹೇಳುದ ದಿಮುಖ. ಮಹಾಪ್ರಭು, ನಿಮ್ಮ ತಂದೆಯವರಾಗಲಿ ನೀವಾಗಲಿ ವಾಲಿಯವರಾಗಲಿ ಯಾವ ಮಧುವನವನ್ನು ಬೇರೆಯವರು ಪ್ರವೇಶಿಸದಂತೆ ಎಚ್ಚರಿಕೆಯಿಂದ ಕಾಪಾಡಿದ್ದೀರೋ ಆ ಮಧುವನವನ್ನು ನಮ್ಮ ವಾನರರೇ ಈ ದಿನ ಧ್ವಂಸ ಮಾಡಿಬಿಟ್ಟರು. ನಮ್ಮ ವಾನರರೇ? ಹೌದು ಮಹಾಪ್ರಭು, ಅವರನ್ನು ತಡೆಯಲು ನಮ್ಮ ವಾನರರು ನಾವು ಬಹಳ ಪ್ರಯತ್ನಿಸಿದೆವು. ಆದರೂ ಅವರು ನಮ್ಮನ್ನೆಲ್ಲ ಹೊಡೆದು ಹಣ್ಣುಗಳನ್ನೆಲ್ಲ ಕಿತ್ತುಕೊಂಡು ಮಧುವನ್ನೆಲ್ಲ ಕುಡಿದು ಎಲ್ಲ ಹಾಳು ಮಾಡಿಬಿಟ್ಟರು. ಎಂತ ಉದ್ದಟತನ! ಬಹುಸಂಖ್ಯೆಯಲ್ಲಿದ್ದ ಅವರು ತಮ್ಮ ಮುಷ್ಟಿಗಳಿಂದಲೇ ನಮಗೆ ಬಡಿದು ಎಸೆದು ತಮ್ಮ ದಾಂಧಲೆ ಮುಂದುವರಿಸಿದರು. ಬೇರೆ ದಾರಿ ಇಲ್ಲದೆ ನಾವುಗಳೆಲ್ಲ ನಿಮ್ಮ ಬಳಿಗೆ ಓಡಿ ಬಂದಿದ್ದೇವೆ. ಈ ಅನುಚಿತ ಕಾರ್ಯವನ್ನು ಮಾಡಿದ ವಾನರು ಯಾರೆಂದು ಬೇಗ ಹೇಳು. ಅವರಿಗೆ ಸರಿಯಾದ ಶಿಕ್ಷೆಯನ್ನು ವಿಧಿಸುತ್ತೇನೆ. ಯುವರಾಜ ಅಂಗದನೇ ಅವರಿಗೆಲ್ಲ ನಾಯಕನಾಗಿದ್ದ. ಸ್ವತಃ ಹನುಮಂತನೇ ಅವರಿಗೆ ಮಧುವನ ಪ್ರವೇಶಕ್ಕೆ ಅನುಮತಿ ನೀಡಿದ್ದ. ದಕ್ಷಿಣ ದಿಕ್ಕಿಗೆ ಹೋದವರು ಹಿಂದಿರುಗಿ ಬಂದರೆ? ಹೌದು ಮಹಾಪ್ರಭು, ಹೌದು. ಇನ್ನೂ ಅವರು ಮಧುವನದಲ್ಲೇ ಇದ್ದಾರೆ. ಸುಗ್ರೀವ, ನಾವು ನಿರೀಕ್ಷಿಸುತ್ತಿದ್ದ ದಕ್ಷಿಣ ದಿಕ್ಕಿಗೆ ಹೋದ ವಾನರರು ಹಿಂದಿರುಗಿ ಬಂದರಂತೇನು? ಹೌದು ಲಕ್ಷ್ಮಣ, ಈ ದದಿಮುಖರ ಮಾತನ್ನು ಕೇಳುತ್ತಿದ್ದರೆ ಅವರು ಹಿಂದಿರುಗಿ ಬಂದಿದ್ದಾರೆ ಎಂದು ಕಾಣುತ್ತದೆ.
ಅವರು ನೇರವಾಗಿ ಇಲ್ಲಿಗೆ ಬರದೆ ಮಧುವನಕ್ಕೆ ಏಕೆ ಹೋದರು? ಸುಗ್ರೀವ, ಇಲ್ಲಿಗೆ ನಮ್ಮ ನಿರೀಕ್ಷೆ ಮುಗಿಯಿತೆಂದು ಕಾಣುತ್ತದೆ. ಖಂಡಿತ ರಾಮಚಂದ್ರ, ಅವರು ಹೋದ ಕೆಲಸದ ಫಲವಾಗಿರಬೇಕು. ಅದು ಹೇಗೆ ಹೇಳಲು ಸುಗ್ರೀವ? ಯುವರಾಜ ಅಂಗದನಾಗಲಿ, ಸಚಿವ ಹನುಮಂತನಾಗಲಿ ರಾಜದಂಡದ ಭಯವಿಲ್ಲದೆ ಮಧುವನನ್ನು ಧ್ವಂಸ ಮಾಡಿದ್ದಾರೆಂದರೆ ಅವರು ಕಾರ್ಯ ಸಾಧನೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಎಂದೇ ಅರ್ಥ. ಗಜಮುಖ, ನೀನು ಈ ಕೂಡಲೇ ಹೋಗಿ ಅವರನ್ನು ಇಲ್ಲಿಗೆ ಬರುವಂತೆ ತಿಳಿಸು. ಪ್ರಭು, ನಿಮ್ಮ ಆಜ್ಞೆಯನ್ನು ಉಲ್ಲಂಘಿಸಿದ ಅವರಿಗೆ ಶಿಕ್ಷೆಯನ್ನು ಕೊಡುವುದಿಲ್ಲವೇ? ಇಲ್ಲ, ಖಂಡಿತ ಇಲ್ಲ. ಬಹುಮಾನಕ್ಕೆ ಯೋಗ್ಯರಾದವರಿಗೆ ಶಿಕ್ಷೆ ಕೊಡುವುದುಂಟೆ. ನನ್ನ ಹೃದಯಪೂರ್ವಕವಾಗಿ ಅವರೊಂದಿಗೆ ಕ್ಷಮಿಸುತ್ತೇನೆ. ನೀನು ಈ ಕೂಡಲೇ ಹೋಗಿ ಅವರು ಇಲ್ಲಿಗೆ ಬರುವಂತೆ ತಿಳಿಸು. ನೀನು ಎಂದಿನಂತೆ ಮಧುವನದ ಕಾವಲನ್ನು ಕಾಯುತ್ತಿರು. ಅಪ್ಪಣೆ ಪ್ರಭು. ಯುವರಾಜ, ಹನುಮಂತ, ಜಾಂಬವಂತ, ದಯವಿಟ್ಟು ನಮ್ಮ ಮೇಲೆ ಕೋಪಿಸಿಕೊಳ್ಳಬೇಡಿ. ನಾವು ರಾಜಾಜ್ಞೆಯನ್ನು ಪಾಲಿಸಬೇಕಾಯಿತು. ನಿಮ್ಮನ್ನು ನಾನು ಅಡ್ಡಿಪಡಿಸಿದ್ದಕ್ಕೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಜಾಂಬವಂತ, ಸುಗ್ರೀವ ಪ್ರಭುವಿಗೆ ಇವರು ದೂರು ಹೇಳಿದ್ದಾರೆ. ಬೇಗ ಕರೆತರುವಂತೆ ಆದೇಶವನ್ನು ನೀಡಿದ್ದಾನೆ ಅಲ್ಲವೇ ದದಿಮುಖ? ಹೌದು ಜಾಂಬವಂತ, ನೀವೆಲ್ಲ ಕೂಡಲೇ ಹೋಗಿ ಪ್ರಭುಗಳನ್ನು ಕಾಣಬೇಕಲ್ಲ. ಅವರು ನಮ್ಮ ಮೇಲೆ ಕೋಪ ಮಾಡಿಕೊಂಡಿಲ್ಲ ತಾನೆ? ಅಯ್ಯೋ ಇಲ್ಲ ಯುವರಾಜ, ಇಲ್ಲ. ಅವರು ಸಂತೋಷಗೊಂಡಿದ್ದಾರೆ. ನೀವು ಸಫಲರಾಗಿ ಬಂದಿರಬೇಕೆಂದು ರಾಮಲಕ್ಷ್ಮಣರಿಗೆ ಹೇಳುತ್ತಿದ್ದರು. ಅವರೆಲ್ಲ ನಿಮ್ಮನ್ನು ಬೇಗನೆ ಕಾಣಬೇಕೆಂದು ಬಹಳ ಕಾಯುತ್ತಿದ್ದಾರೆ. ನೀವು ಕೂಡಲೇ ಹೋಗುವುದು ಒಳ್ಳೆಯದು. ಮಿತ್ರರೇ, ಸುಗ್ರೀವ ರಾಮಲಕ್ಷ್ಮಣರ ಕಾತುರವನ್ನು ಅರ್ಥ ಮಾಡಿಕೊಳ್ಳಿ. ಸದಾ ನೋವಿನಿಂದ ತಳಮಳಿಸುತ್ತಿರುವ ನನ್ನ ಸ್ವಾಮಿ ಶ್ರೀರಾಮನಿಗೆ ಶುಭವಾರ್ತೆಯನ್ನು ತಿಳಿಸಿ ಅವರಿಗೆ ಸಂತೋಷ ಉಂಟು ಮಾಡಲು ನಾವು ತಡ ಮಾಡಬಾರದು. ವಾನರ ಚಾಪಲ್ಯದಿಂದ ಕಿಷ್ಕಿಂದೆಗೆ ಹತ್ತಿರ ಬಂದದ್ದು, ಈ ಮಧುವನದಲ್ಲಿ ವಿಹಾರ ಮಾಡಿದ್ದು ಸಾಕು. ಹೌದು ಹನುಮಂತ, ನಾವಿನ್ನು ತಡ ಮಾಡಬಾರದು. ಕೂಡಲೇ ಹೊರಡೋಣ. ಹೌದು, ಆತಂಕ ಆಯಾಸವೆಲ್ಲ ಪರಿಹಾರವಾಗಿ ಸಾಕಷ್ಟು ವಿಶ್ರಾಂತಿಯನ್ನು ಪಡೆದಾಯಿತು. ಇನ್ನು ಸ್ವಾಮಿ ಕಾರ್ಯವನ್ನು ಉದಾಸೀನ ಮಾಡಬಾರದು. ಯುವರಾಜ, ನಿನ್ನ ಅಭಿಪ್ರಾಯವೇನು? ಹನುಮಂತ, ನಿನ್ನ ಮಾತಿಗೆ ಎದುರೇನು? ನಿನ್ನ ಸಾಹಸದಿಂದಲೇ ನಾವು ರಾಮ ಕಾರ್ಯದಲ್ಲಿ ಯಶಸ್ವಿಯಾಗಿ ಬಹಳ ಉಲ್ಲಾಸದಿಂದ ಬಂದಿದ್ದೇವೆ. ನೀನು ಮುಂದೆ ಹೊರಟರೆ ನಾವೆಲ್ಲ ನಿನ್ನ ಹಿಂದೆ ಬರುತ್ತೇವೆ. ನಿನ್ನಿಂದ ನಮ್ಮ ವಾನರ ಕುಲದ ಪ್ರತಿಷ್ಠೆ ಬೆಳಗಿತೆಂಬುದನ್ನು ನಾವು ಮರೆಯಲಾರೆವು. ಅಂಗದ, ವೀರನಾದರೂ ವಿನಯವಂತನಾದ ನಿನ್ನ ಸೌಜನ್ಯವನ್ನು ನಾನು ಗೌರವಿಸುತ್ತೇನೆ. ನಾವಿಂದು ಹೊರಡೋಣ. ವಾನರ ವೀರರೇ, ಕ್ಷಣ ಮಾತ್ರವೂ ವಿಳಂಬ ಮಾಡದೆ ನಾವು ಕೂಡಲೇ ಸುಗ್ರೀವರ ಬಳಿ ಹೊರಡಬೇಕು. ಬನ್ನಿ. ಜೈ ಶ್ರೀರಾಮ್! 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 ಮಹಾರಾಣಿ, ನೀವು ಸುಮ್ಮನೆ ಸೀತೆಯನ್ನು ನೋಡುತ್ತಲೇ ಇರುವಿರಲ್ಲ, ಅವಳನ್ನು ಮಾತನಾಡಿಸುವುದಿಲ್ಲವೇ? ಮಹಾರಾಣಿ, ಮಂಡೋದರಿ ಬಂದಿದ್ದಾರೆಂದು ಅವಳಿಗೆ ಹೇಳಲೇ? ಬೇಡ ಸಖಿ, ಬೇಡ. ನಾನು ಸೀತೆಯೊಡನೆ ಮಾತನಾಡಲು ಇಲ್ಲಿಗೆ ಬಂದಿಲ್ಲ. ಇವಳಿಗಾಗಿ ನನ್ನ ಸ್ವಾಮಿ ಎಂಥ ದೊಡ್ಡ ಆಪತ್ತನ್ನು ಎದುರಿಸಲು ಸಿದ್ಧರಾಗಿರುವರಲ್ಲ, ಅಂತಹ ಆಕರ್ಷಣೆ ಇವಳಲ್ಲೇನಿದೆ ಎಂದು ತಿಳಿದುಕೊಳ್ಳಲು ಬಂದೆ. ಮಹಾರಾಣಿ, ನೀವು ಇನ್ನೂ ಹತ್ತಿರಕ್ಕೆ ಹೋಗಿ ಸೀತೆಯನ್ನು ನೋಡುತ್ತೀರಾ? ಇಲ್ಲ ಸಖಿ, ಅದರ ಅಗತ್ಯವಿಲ್ಲ. ಸೀತೆ ಅಪೂರ್ವ ಸುಂದರಿ ಎಂಬುದು ನಿಜ. ಆದರೆ ಸೌಂದರ್ಯದಲ್ಲಿ ಅವಳಿಗಿಂತಲೂ ನಾನೇನು ಕಡಿಮೆ ಇಲ್ಲ ಎನಿಸುತ್ತಿದೆ. ನೀನೇ ಸರಿಯಾಗಿ ನೋಡಿ ಹೇಳು. ನಿಜ ಮಹಾರಾಣಿ, ನೀವು ಸೀತೆಯಂತೆಯೇ ಸುಂದರಿಯೇ. ನಿಮ್ಮ ಸೌಂದರ್ಯವನ್ನು ಕಂಡು ತಾನೇ ಪ್ರಭುಗಳು ನಿಮ್ಮನ್ನು ಮೆಚ್ಚಿ ವಿವಾಹವಾದದ್ದು, ನಿಮ್ಮನ್ನು ಪಟ್ಟದ ರಾಣಿಯನ್ನಾಗಿ ಮಾಡಿದ್ದು. ಈಗಲೂ ಈ ಲಂಕೆಯ ಮಹಾರಾಣಿ ನೀವೇ ಅಲ್ಲವೇ? ಅಂದ ಮೇಲೆ ನನ್ನ ಸ್ವಾಮಿ ಈ ಸೀತೆಗಾಗಿ ಪರಿತಪಿಸುತ್ತಾ ರಾಮನ ಕ್ರೋಧಕ್ಕೇಗೆ ಗುರಿಯಾಗುತ್ತಿದ್ದಾರೆ? ರಾಮದೂತನು ಈ ಲಂಕೆಯಲ್ಲಿ ನಡೆಸಿದ ಅವಾಂತರವನ್ನು ಕಂಡ ಮೇಲೆ ಈ ಸೀತೆಯ ಮೇಲೆ ವ್ಯಾಮೋಹವೇಕೆ?
ನನಗೂ ಅರ್ಥವಾಗುತ್ತಿಲ್ಲ ಮಹಾರಾಣಿ. ನೀವಾದರೂ ದಿವ್ಯ ವಸ್ತ್ರಾಭರಣಗಳಿಂದ ಸೌಂದರ್ಯದ ಅಧಿದೇವತೆಯಂತೆ ಕಾಣುತ್ತಿರುವಿರಿ. ಆದರೆ ಈ ಸೀತೆ ಏಕವಸ್ತ್ರಧಾರಿಯಾದ ನಿರಾಭರಣ ಸುಂದರಿ. ಇನ್ನೂ ಇವಳ ಮೇಲೇಕೆ ನಮ್ಮ ಪ್ರಭುಗಳು ಆಸೆ ಪಡುತ್ತಿದ್ದಾರೆ? ಸಖಿ, ನೀನೊಂದು ಕೆಲಸ ಮಾಡು. ಈ ಸೀತೆ ಹುಟ್ಟಿರುವಂತಹ ವಸ್ತ್ರವನ್ನೇ ತೆಗೆದುಕೊಂಡು ಬಾ. ನಾನು ಇವಳಂತೆ ಇದೇ ಅಶೋಕವನದಲ್ಲಿ ಕೂಡುತ್ತೇನೆ. ಮಹಾರಾಣಿ, ಇದೇನಿದು? ರಾಜಪುತ್ರಿಯಾದ ಸೀತೆ ಹೀಗಿರುವುದೇ ನೋವಿನ ಸಂಗತಿ. ನೀವು ಇವಳಂತಾಗುವುದನ್ನು ನಾನು ನೋಡಲಾರೆ. ಚಿಂತಿಸಬೇಡ ಸಖಿ. ಸ್ವಲ್ಪ ಹೊತ್ತು ನಾನು ಇವಳಂತಿರುವುದರಿಂದ ಸೀತೆಗೆ ಶುಭವಾಗಬಹುದು. ನನ್ನ ಸ್ವಾಮಿ ಇವಳ ಮೇಲಿನ ವ್ಯಾಮೋಹವನ್ನು ಬಿಟ್ಟು ಲಂಕೆಗೆ ಬರುವ ಆಪತ್ತು ತಪ್ಪಬಹುದು. ಹೋಗು, ನಾನು ಹೇಳಿದಂತೆ ಮಾಡು. ನಂತರ ನನ್ನ ಸ್ವಾಮಿ ಇಲ್ಲಿಗೆ ಬರುವಂತೆ ಮಾಡು. ಅಪ್ಪಣೆ ಮಹಾರಾಣಿ. ಪ್ರಭುಗಳಿಗೆ ವಂದನೆಗಳು. ಏನು ವಿಷಯ? ಪ್ರಭುಗಳು ಅಶೋಕವನಕ್ಕೆ ಬಂದರೆ ಒಂದು ವಿಶೇಷವನ್ನು ಕಾಣಬಹುದು. ಅಶೋಕವನದಲ್ಲಿ ವಿಶೇಷವೆಂದರೆ ಸೀತೆ ಇರುವುದಲ್ಲವೇ? ಹೌದು ಪ್ರಭು, ಆದರೆ ಅಶೋಕವನದಲ್ಲಿ ಇಬ್ಬರು ಸೀತೆಯರಿದ್ದಾರೆ. ಏನು? ಇಬ್ಬರು ಸೀತೆಯರೇ? ಏನು ಹೇಳುತ್ತಿರವೆ? ನನ್ನನ್ನು ಪರಿಹಾಸ್ಯ ಮಾಡುತ್ತಿಲ್ಲ ತಾನೇ? ಖಂಡಿತ ಇಲ್ಲ ಪ್ರಭು. ಸೀತೆಯಂತೆಯೇ ಇನ್ನೊಬ್ಬಳು ಮಂಟಪದಲ್ಲಿ ಕುಳಿತಿದ್ದಾಳೆ. ಯಾರಿರಬಹುದು? ಈ ಲಂಕೆಯ ರಾಕ್ಷಸರ ಮಾಯಾಜಾಲವನ್ನು ಮೀರಿಸಿದ ಯಾವ ಇಂದ್ರಜಾಲ ಮಹೇಂದ್ರಜಾಲವು ಆ ಸೀತೆಯನ್ನು ಸೃಷ್ಟಿಸಿರುವುದೋ ನಾನೇ ನೋಡುತ್ತೇನೆ. ನಡೆ. ಪ್ರಭು ನೋಡಿ ಪ್ರಭು, ನಾನು ನೋಡಿದ ಇನ್ನೊಬ್ಬಳು ಸೀತೆ ಇವಳೆ. ಈ ಸೀತೆಯನ್ನು ನಾನು ವಿಚಾರಿಸಿಕೊಳ್ಳುತ್ತೇನೆ. ನೀನೇನು ಹೊರಡು. ಸಖಿಯ ಮಾತು ನಿಜ. ಇವಳು ಸೀತೆಯಂತೆಯೇ ಕಾಣುತ್ತಿದ್ದಾಳೆ. ಇವಳು ನಿಜವಾದ ಸೀತೆಯೇ? ಅವಳು ನಿಜವಾದ ಸೀತೆಯೇ? ಇದಾವ ಮಾಯಿ? ಸುಂದರಿ, ಯಾರು ನೀನು? ನಾನು ನಿಮಗೆ ಹೇಗೆ ಕಾಣುತ್ತಿದ್ದೇನೆ? ಸೀತೆಯಂತೆಯೇ ಕಾಣುತ್ತಿರುವೆ, ಆದರೆ ಸೀತೆ ಎಂದು ನಾನು ನಂಬುವುದಿಲ್ಲ. ನಂಬದಿದ್ದರೂ ನಾನು ಸೀತೆಯಂತೆ ಕಾಣುತ್ತಿದ್ದೇನೆಂದರಲ್ಲವೇ? ನನಗಷ್ಟೇ ಸಾಕು. ಮಂಡೋದರಿ, ಏನಿದು ನಿನ್ನ ನಾಟಕ? ಸೀತೆಯಂತೆ ವೇಷ ತೊಟ್ಟು ಕುಳಿತ ನನ್ನನ್ನು ಸೀತೆ ಎಂಬಂತೆ ನೋಡಿದಿರಿ. ಆದರೆ ಕ್ಷಣ ಮಾತ್ರವಾದರೂ ಸೀತೆಯ ಸೌಂದರ್ಯದಂತೆ ನನ್ನ ಸೌಂದರ್ಯವು ನಿಮ್ಮನ್ನು ಆಕರ್ಷಿಸಿತು. ಅದು ನಿಜವಲ್ಲವೇ? ಮಂಡೋದರಿ, ನಿನ್ನ ಸೌಂದರ್ಯ ನನ್ನನ್ನು ಆಕರ್ಷಿಸಿದ್ದರಿಂದಲೇ ನಾನು ನಿನ್ನನ್ನು ವಿವಾಹವಾಗಿದ್ದು ಮಹಾರಾಣಿಯನ್ನಾಗಿ ಮಾಡಿಕೊಂಡದ್ದು. ಅಂದ ಮೇಲೆ ನಿಮ್ಮ ಹೃದಯದಲ್ಲಿ ನನಗೆ ನೀಡಿದ ಸ್ಥಾನವನ್ನು ಸೀತೆಗೆ ನೀಡಲು ಮುಂದಾದಿರಲ್ಲ. ಅದಕ್ಕಾಗಿ ದೊಡ್ಡ ವಿಪತ್ತನ್ನೇ ಎದುರಿಸಲು ಸಿದ್ಧವಾದಿರಲ್ಲ. ಮಂಡೋದರಿ, ನಿನ್ನ ಚಾತುರ್ಯದ ತರ್ಕ ವಿತರ್ಕಗಳು ನನಗೆ ಇಷ್ಟವಾಗುವುದಿಲ್ಲ. ಮತ್ತೆ ಮತ್ತೆ ಇದೇ ಪ್ರಯತ್ನಗಳನ್ನು ಮಾಡಿ ನನ್ನನ್ನು ಕೆಣಕಬೇಡ. ಸ್ವಾಮಿ,
ನನ್ನ ಒಂದು ಪ್ರಶ್ನೆಗೆ ಉತ್ತರ ಹೇಳುತ್ತೀರಾ? ಏನು ನಿನ್ನ ಪ್ರಶ್ನೆ? ಈಗಲೂ ನಾನು ಸೀತೆಯಂತೆ ಸೌಂದರ್ಯವತಿ ಎಂದು ಒಪ್ಪುತ್ತೀರಾ? ನೀನು ಸುಂದರಿಯಲ್ಲ ಎಂದು ನಾನೆಲ್ಲಿ ಹೇಳಿದೆ? ಈ ವಸ್ತ್ರದಲ್ಲೂ ಆಭರಣಗಳ ಅಲಂಕಾರವಿಲ್ಲದೆಯೂ ನಾನು ನಿಮಗೆ ಸುಂದರಿಯಾಗಿ ಕಂಡೆನಲ್ಲವೇ? ಹೌದು, ಕಂಡೆ. ಅದಕ್ಕೇನು? ಸೀತೆಯಲ್ಲಿರುವ ಆಕರ್ಷಣೆಯ ಲಕ್ಷಣಗಳು ನನ್ನಲ್ಲೂ ಇವೆಯಲ್ಲವೇ? ಅದಕ್ಕೂ ಇದಕ್ಕೂ ಏನು ಸಂಬಂಧ? ಸ್ವಾಮಿ, ನಾನು ಸದಾ ನಿಮ್ಮ ಸೇವೆಗಾಗಿ ಸಿದ್ಧಳಾಗಿದ್ದೇನೆ. ವ್ರತ ನಿಮ್ಮನ್ನು ತಿರಸ್ಕರಿಸುತ್ತಿರುವ ಆ ಸೀತೆಯ ಮೇಲೇಕೆ ವ್ಯಾಮೋಹ? ಅವಳಿಗಾಗಿ ಅಪಾಯವನ್ನೇಕೆ ತಂದುಕೊಳ್ಳುವಿರಿ? ಮಂಡೋದರಿ, ನನಗೆ ಯಾವ ಆಪತ್ತು ವಿಪತ್ತುಗಳು ಸಂಭವಿಸುವುದಿಲ್ಲ. ಸೀತೆಗಾಗಿ ನಾನು ಯಾವ ಅಪಾಯವನ್ನು ಎದುರಿಸಲು ಸಿದ್ಧ. ನೀನು ಸೀತೆಯಷ್ಟೇ ಸುಂದರಿಯಾದರೂ ಸೀತೆಯಲ್ಲ. ನೀನು ನೀನೇ ಸೀತೆ, ಸೀತೆಯೇ. ಹೌದು ಮಂಡೋದರಿ, ಇಂಥ ವ್ಯರ್ಥ ಪ್ರಯತ್ನವನ್ನು ಬಿಡು. ನಾನು ಸೀತೆಯನ್ನು ಪಡೆದೇ ತೀರುತ್ತೇನೆ. ರಾಘವ, ರಾಘವ, ನಮೋ ನಮಃ. ರಾಘವ, ಶುಭಕಾಲ ಬಂದಿದೆ ಎಂದೇ ನನ್ನ ಭಾವನೆ. ನನ್ನ ಕಪಿ ನಾಯಕರು ಖಂಡಿತ ಸೀತಾದೇವಿಯನ್ನು ಕಂಡು ಬಂದಿರುತ್ತಾರೆ. ಕಾರ್ಯ ಸಾಧನೆ ಆಗದೆ ಅವರು ಹಿಂದಿರುಗುವುದಿಲ್ಲ. ರಾಜಾಜ್ಞೆಯ ಭಯವಿಲ್ಲದೆ ಮಧುವನವನ್ನು ಪ್ರವೇಶಿಸಿ ದಾಂಧಲೆಯನ್ನು ನಡೆಸುತ್ತಿರಲಿಲ್ಲ. ಹನುಮಂತ, ಜಾಂಬವಂತ, ಅಂಗದಾದಿ ವೀರರು ನಮ್ಮನ್ನು ಕಾಣಲು ಅತ್ಯಂತ ಉತ್ಸಾಹದಿಂದ ಬರುತ್ತಿದ್ದಾರೆ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಶ್ರೀರಾಮಚಂದ್ರ, ಲಕ್ಷ್ಮಣ, ಸುಗ್ರೀವ ಪ್ರಭು, ನಿಮ್ಮೆಲ್ಲರಿಗೂ ನಮ್ಮ ಕಪಿವೀರರ ಪರವಾಗಿ ನನ್ನ ವಂದನೆಗಳು. ಸುಗ್ರೀವ ಪ್ರಭು, ನೀವು ಕೊಟ್ಟ ಅವಧಿಗೆ ಮೊದಲೇ ಬರಲಾಗದಿರುವುದಕ್ಕೆ ನಿಮ್ಮ ಕ್ಷಮೆ ಕೋರುತ್ತೇನೆ. ಅದಿರಲಿ, ಮುಂದೇನಾಯ್ತೆಂದು ಹೇಳು ಅಂಗದ. ಪ್ರಭು, ನಾವು ನೀರಿನ ಆಸೆಯಿಂದ ಸ್ವಯಂ ಪ್ರಭೆಯ ಗುಹೆಯನ್ನು ಪ್ರವೇಶಿಸಿದೆವು. ಅಲ್ಲಿ ಅಷ್ಟರಲ್ಲಿ ನೀವು ನೀಡಿದ ಸಮಯದ ಅವಧಿ ಮುಗಿದು ಹೋಗಿತ್ತು. ಅಲ್ಲಿ ಕಾಲ ಕಳೆದದ್ದೇ ನಮಗೆ ಗೊತ್ತಾಗಲಿಲ್ಲ. ಅಲ್ಲಿಂದ ಹೊರಬಂದು ದಕ್ಷಿಣ ಸಮುದ್ರ ತೀರವನ್ನು ಸೇರಿದಾಗ ಅಲ್ಲಿ ಜಟಾಯು ಸೋದರ ಸಂಪಾತಿಯ ಭೇಟಿಯಾಯಿತು. ಏನು? ನನ್ನ ತಂದೆಯ ಮಿತ್ರ, ನನಗಾಗಿ ಪ್ರಾಣ ತ್ಯಾಗ ಮಾಡಿದ ಜಟಾಯುವಿನ ಸೋದರನೇ? ಹೌದು ಶ್ರೀರಾಮಚಂದ್ರ, ಅವನಿಂದಲೇ ನಮಗೆ ರಾವಣನ ಲಂಕೆಯ ಗುರುತು, ಅಲ್ಲಿ ಸೀತಾದೇವಿ ಇರುವ ವಿಷಯ ತಿಳಿಯಿತು. ಆದರೆ 100 ಯೋಜನ ವಿಸ್ತಾರವುಳ್ಳ ಮಹಾಸಾಗರವನ್ನು ದಾಟಿ ಲಂಕೆಯನ್ನು ಸೇರುವುದು ಹೇಗೆಂದು ನಾವು ಬಹಳವಾಗಿ ಆಲೋಚಿಸಿದೆವು. ಕಡೆಗೆ ಮಹಾಬಲವಂತನಾದ ಹನುಮಂತನೇ ಅದಕ್ಕೆ ಸಮರ್ಥನೆಂದು ನಾವೆಲ್ಲರೂ ನಿರ್ಧರಿಸಿದೆವು. ಅದರಂತೆಯೇ ಹನುಮಂತ ಸಮುದ್ರವನ್ನು ಲಂಘನ ಮಾಡಿ ಲಂಕೆಗೆ ಹೋಗಿ ಸೀತಾದೇವಿಯನ್ನು ಕಂಡು ಬಂದ ಮೇಲೆ ಕಿಷ್ಕಿಂಧೆಯ ಕಡೆಗೆ ಹೊರಟೆವು. ಬರುತ್ತಾ ಕಾರ್ಯ ಮುಗಿಸಿ ಅದೇ ಉತ್ಸಾಹದಲ್ಲಿ ಮಧುವನವನ್ನು ಪ್ರವೇಶಿಸಿದೆವು. ಅಲ್ಲಿ ನಡೆದಿದ್ದೆಲ್ಲ ನನಗೆ ತಿಳಿದಿದೆ. ಚಿಂತೆ ಇಲ್ಲ, ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ. ರಾಮಚಂದ್ರ, ನಾನು ನಿನಗೆ ಹೇಳಲಿಲ್ಲವೇ ನನ್ನ ವಾನರರು ಖಂಡಿತ ಕಾರ್ಯ ಸಾಧನೆ ಮಾಡಿಕೊಂಡು ಬಂದೇ ಬರುತ್ತಾರೆಂದು? ಮಿತ್ರ ಸುಗ್ರೀವ, ನೀನು ಪ್ರತಿಜ್ಞೆ ಮಾಡಿದಂತೆ ಸೀತಾ ಅನ್ವೇಷಣೆಯ ಮಹಾಕಾರ್ಯ ಮುಗಿದಿದೆ. ಅದಕ್ಕಾಗಿ ನಾನು ಬಹಳ ಕೃತಜ್ಞನಾಗಿದ್ದೇನೆ. ಪ್ರಿಯ ಬಂಧು ಹನುಮಂತ, ಹೇಳು, ನಾನು ನಿನ್ನ ಬಾಯಿಂದಲೇ ನನ್ನ ಸೀತೆ ವಿಚಾರವನ್ನು ಕೇಳಬಯಸುತ್ತೇನೆ. ಹೇಳುತ್ತೇನೆ ಶ್ರೀರಾಮಚಂದ್ರ, ಖಂಡಿತ ಹೇಳುತ್ತೇನೆ.
ರಾಮ ಕಾರ್ಯ ಮಾಡುವ ಮಹಾಭಾಗ್ಯ ಈ ಭಕ್ತನಿಗೆ ಲಭಿಸಿದ್ದು ಮಹಾಪುಣ್ಯ. ನೀವು ನನ್ನ ಮೇಲೆ ಕೃಪೆ ತೋರಿ ಸೀತಾದೇವಿಗೆ ನೀಡಲು ಮುದ್ರೆಯುಂಗುರವನ್ನು ನೀಡಿದಾಗಲೇ ನಾನು ಕೃತಾರ್ಥನಾದೆ. ಮಹಾತ್ಮ ಮಾರುತಿ, ನನ್ನ ಸೀತೆ ಹೇಗಿದ್ದಾಳೆ? ಅವಳು ನನ್ನ ವಿಷಯದಲ್ಲಿ ಯಾವ ಭಾವನೆಯನ್ನು ಇರಿಸಿಕೊಂಡಿದ್ದಾಳೆ? ಎಲ್ಲವನ್ನು ವಿವರವಾಗಿ ಹೇಳು. ಶ್ರೀರಾಮಚಂದ್ರ, 100 ಯೋಜನ ಸಾಗರವನ್ನು ದಾಟಿ ನಾನು ದಕ್ಷಿಣ ಸಮುದ್ರದ ಆಚೆಯ ತೀರವನ್ನು ಸೇರಿದೆ. ಸೀತಾದೇವಿಯನ್ನು ಕಾಣಲು ಲಂಕಾಪಟ್ಟಣವನ್ನು ಪ್ರವೇಶ ಮಾಡಿದೆ. ಪಟ್ಟಣವನ್ನೆಲ್ಲ ವಿವರವಾಗಿ ಶೋಧಿಸಿದೆ. ಕಡೆಗೆ ನಾನು ಅಶೋಕವನದಲ್ಲಿ ದುಃಖ ಮೂರ್ತಿಯಾಗಿ ಕುಳಿತಿದ್ದ ಸೀತಾದೇವಿಯನ್ನು ಕಂಡೆ. ಅಲ್ಲಿ ಕ್ರೂರ ರೂಪದ ರಾಕ್ಷಸಿಯರ ರಕ್ಷಣೆಯಲ್ಲಿ ದಿಕ್ಕು ತೋಚದಂತೆ ಸೀತಾಮಾತೆ ಕುಳಿತಿದ್ದರು. ಆ ಸ್ಥಿತಿಯಲ್ಲಿ ಆ ಸಾಧ್ವಿಯನ್ನು ಕಂಡು ನನಗೆ ಸಹಿಸಲಾರದಷ್ಟು ವೇದನೆಯಾಯಿತು. ರಾಮಚಂದ್ರ, ಹನುಮಂತ, ನನ್ನ ವಿಯೋಗದ ದುಃಖದಲ್ಲಿ ಸೀತೆ ಬಹಳವಾಗಿ ತಳಮಳಿಸುತ್ತಿರುತ್ತಾಳೆ ಎಂದು ನನಗೆ ಗೊತ್ತು. ಹೌದು ಸ್ವಾಮಿ, ಸೀತಾದೇವಿ ತಲೆಗೂದಲನ್ನು ಬಿಟ್ಟುಕೊಂಡು ಅತ್ಯಂತ ದೀನ ಸ್ಥಿತಿಯಲ್ಲಿದ್ದಾರೆ. ರಾಮ ಧ್ಯಾನವಲ್ಲದೆ ಬೇರೆ ಏನನ್ನೂ ಚಿಂತಿಸುತ್ತಿಲ್ಲ. ಅನ್ನವಿಲ್ಲ, ಪಾನೀಯವಿಲ್ಲ, ನಿದ್ರೆ ಮೊದಲೇ ಇಲ್ಲ. ಮಲಗುವುದು ನೆಲದ ಮೇಲೆ. ಆ ತಾಯಿ ರಾವಣನ ಕಾಟ ಸಹಿಸಲಾರದೆ ಪ್ರಾಣತ್ಯಾಗ ಮಾಡಲು ನಿಶ್ಚಯಿಸಿದ್ದರು. ಅಯ್ಯೋ ದುರ್ವಿಧಿಯೇ! ಪತಿವ್ರತೆಯಾದ ಸೀತೆಗೆ ಎಂತಹ ಸ್ಥಿತಿ ಬಂತು? ಮಾರುತಿ, ನೀನು ಸೀತೆಗೆ ಸಮಾಧಾನ ಹೇಳಿ ಅವಳಿಗೆ ಇಂತಹ ನಿರ್ಧಾರ ಕೂಡದೆಂದು ಹೇಳಿದೆ ತಾನೆ? ಹೇಳಿದೆ ಶ್ರೀರಾಮ. ಮೊದಲು ನನ್ನನ್ನು ರಾಕ್ಷಸನ ಮಾಯ ಇರಬೇಕೆಂದು ಸಂದೇಹಪಟ್ಟರು. ಆದರೆ ನಿಮ್ಮ ಕಥೆಯನ್ನು ಮೆಲ್ಲಗೆ ಹೇಳಿದೆ. ನನ್ನ ಮೇಲೆ ನಂಬಿಕೆ ಬಂದ ಮೇಲೆ ನನ್ನೊಡನೆ ವಾತ್ಸಲ್ಯದಿಂದ ಮಾತನಾಡಿದರು. ಸುಗ್ರೀವನಿಗೂ ನಿಮಗೂ ಸ್ನೇಹವಾದ ವಿಷಯವನ್ನು ಕೇಳಿ ಆ ಮಾತೆ ಸಂತೋಷಗೊಂಡರು. ಮಿತ್ರ ಸುಗ್ರೀವ, ನಿನ್ನ ಸ್ನೇಹದಿಂದ ನಾನು ರಾವಣನನ್ನು ಗೆಲ್ಲಬಹುದೆಂದು ಸೀತೆಯಲ್ಲಿ ಭರವಸೆ ಮೂಡಿರುತ್ತದೆ. ರಾಮಚಂದ್ರ, ಆ ಭರವಸೆಯನ್ನು ಈಡೇರಿಸುವುದೇ ನನ್ನ ಪರಮ ಗುರಿ. ಮಾರುತಿ, ನನ್ನ ಸೀತೆಯ ವಿಚಾರ ಇನ್ನಷ್ಟು ಹೇಳು. ಶ್ರೀರಾಮಚಂದ್ರ, ಪರಪುರುಷನನ್ನು ಕ್ಷಣ ಮಾತ್ರವಾದರೂ ಚಿಂತಿಸದಿರುವ, ನಿಮ್ಮಲ್ಲೇ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿರುವ ಪರಮ ಪತಿವ್ರತೆಯಾದ ಸೀತಾದೇವಿಯನ್ನು ನಾನು ಕಂಡೆ. ಅವರು ಅಲ್ಲಿ ಕುಳಿತು ನಿಮಗಾಗಿ ಉಗ್ರ ತಪಸ್ಸು ಮಾಡುತ್ತಿದ್ದಾರೆ. ಹನುಮಂತ, ನನ್ನ ಸೀತೆ ನಿನ್ನಲ್ಲಿ ತನ್ನ ದುಃಖವನ್ನು ಹೇಳಿಕೊಂಡಳೆ? ಹೌದು ಪ್ರಭು. ಎಂದಿಗೆ ನನ್ನ ಸ್ವಾಮಿ ಬಂದು ಆ ರಾಕ್ಷಸನ ಬಂಧನದಿಂದ ಬಿಡಿಸುತ್ತಾರೋ ಎಂದು ಗಳಿಗೆಯನ್ನು ಎಣಿಸುತ್ತಿದ್ದಾರೆ. ನನ್ನ ಮಾತಿನಲ್ಲಿ ನೀವು ಸಂದೇಹ ಪಡೆದಿರಲೆಂದು ನಿಮ್ಮಿಬ್ಬರ ಏಕಾಂತದಲ್ಲಿ ನಡೆದ ಕಾಕಾಸುರನ ಪ್ರಸಂಗವನ್ನು ಹೇಳಿದರು. ಕಾಕಾಸುರ? ಆ ಘಟನೆ ಸೀತೆ ಒಬ್ಬಳೇ ಹೇಳಲು ಸಾಧ್ಯ. ನಮ್ಮಿಬ್ಬರನ್ನು ಬಿಟ್ಟು ಇನ್ಯಾರಿಗೂ ಆ ವಿಚಾರ ತಿಳಿದಿಲ್ಲ. ಶ್ರೀರಾಮಚಂದ್ರ, ಸೀತಾಮಾತೆ ತಮ್ಮ ಕುರುಹಾಗಿ ತಮಗೆ ಕೊಡುವಂತೆ ಈ ಚೂಡಾಮಣಿಯನ್ನು ಕೊಟ್ಟಿದ್ದಾರೆ. ಸೀತೆ ಚಿಂತೆ ಕಳೆವ ಚಿಂತಾಮಣಿಯಾಯಿತೆ. ಸೀತೆ ವಿಯೋಗದ ಚಿಂತೆ ಕಳೆವ ಚಿಂತಾಮಣಿಯಾಯಿತೆ. ಮಾಯಾಮೃಗವ ಕಂಡಂದು ಮರೆಯಾದ ಸೀತೆ ದುರಾಕ್ಷಸನಿಗೆ ಸೆರೆಯಾದ ಸೀತೆ. ಅಶೋಕವನದಿ ಶೋಕದಲ್ಲಿರುವ ಸೀತೆ ಚೂಡಾಮಣಿ ರೂಪದಿ
ಕಂಡರೆ ರಾಮಗೆ ಚೂಡಾಮಣಿ ರೂಪದಿ ಕಂಡರೆ ರಾಮಗೆ ಚಿಂತಾಮಣಿಯಾಯಿತೆ ಚೂಡಾಮಣಿಗಿರುವೆ ಸೀತೆಗೆ ರಾಮನ ಮುದ್ರಿಕೆ ಮುಂಗುರ ನೀಡುತ್ತಾ ಹನುಮ ಮಾಡಿದ ಸಾಂತ್ವನ ಸೀತೆಗೆ ರಾಮನ ಮುದ್ರಿಕೆ ಮುಂಗುರ ನೀಡುತ್ತಾ ಹನುಮ ಮಾಡಿದ ಸಾಂತ್ವನ ರಾಮನ ದುಃಖಕ್ಕೆ ಹನುಮನು ತಂದ ಚೂಡಾಮಣಿಗೆ ಚಿಂತಾಮಣಿಯು ಚಿಂತಾಮಣಿಯಾಗಿದೆ ಚೂಡಾಮಣಿಯಿರುವೆ ಸೀತೆ ವಿಯೋಗದ ಚಿಂತೆ ಕಳೆವ ಚಿಂತಾಮಣಿಯಾಯಿತೆ ಚಿಂತಾಮಣಿಯಾಯಿತೆ ಸೀತೆ ವಿಯೋಗದ ಚಿಂತೆ ಕಳೆವ ಚಿಂತಾಮಣಿಯಾಯಿತೆ ಸೀತೆ ವಿಯೋಗದ ಚಿಂತೆ ಕಳೆವ ಚಿಂತಾಮಣಿಯಾಯಿತೆ ಸಹೋದರ, ಸಮಾಧಾನ ಮಾಡಿಕೊ. ನೋಡು ಲಕ್ಷ್ಮಣ, ನೋಡು, ಇದು ನನ್ನ ಸೀತೆಯದೇ ಅಲ್ಲವೇ? ಅವಳು ಧರಿಸುತ್ತಿದ್ದ ಚೂಡಾಮಣಿ ನನ್ನ ಬಳಿ ಇದೆ, ಆದರೆ ಅವಳು ನನ್ನ ಬಳಿ ಇಲ್ಲವಲ್ಲ ಲಕ್ಷ್ಮಣ? ಸಹೋದರ, ಸಮಾಧಾನ ಮಾಡಿಕೊ. ಅತ್ತಿಗೆ ಎಲ್ಲಿದ್ದಾರೆ ಎಂಬ ಆತಂಕ ದೂರವಾಗಿದೆ. ಅತ್ತಿಗೆ ಜೀವಂತವಾಗಿದ್ದಾರೆ. ನಿನಗಾಗಿ ಕಾತುರದಿಂದ ಕಾಯುತ್ತಿದ್ದಾರೆ. ಇನ್ನು ಆ ದುರುಳ ರಾವಣನನ್ನು ಅಡಗಿಸಿ ಅತ್ತಿಗೆಯನ್ನು ಬಿಡಿಸಿ ಕರೆತರಬೇಕು. ನಿನ್ನ ದುಃಖ, ಅತ್ತಿಗೆಯ ದುಃಖ, ನಮ್ಮೆಲ್ಲರ ದುಃಖ ನಿವಾರಣೆಯಾಗುವ ಕಾಲ ಸನ್ನಿಹಿತವಾಗಿದೆ. ನೀನು ಶಾಂತನಾಗು. ಹೌದು ಲಕ್ಷ್ಮಣ, ಆ ಕಾಲ ಈಗ ಸನ್ನಿಹಿತವಾಗಿದೆ. ನನ್ನ ಸೀತೆ ಚಿರಂಜೀವಿಯಾಗಿರಬೇಕು. ಅವಳನ್ನು ಅಪಹರಿಸಿದ ಆ ದುಷ್ಟ ರಾಕ್ಷಸ ರಾವಣನ ಆಯಸ್ಸು ಮುಗಿಯಬೇಕು. ಇರುವ 1 ತಿಂಗಳದ ಅವಧಿಯಲ್ಲಿ ನಾನು ನಿಶ್ಚಯವಾಗಿ ಸೀತೆಯನ್ನು ಬಿಡಿಸಿ ಕರೆತರುತ್ತೇನೆ. ಅವಳ ವೃತ್ತಾಂತವನ್ನು ತಿಳಿದ ಕೂಡಲೇ ನಾವು 1 ಕ್ಷಣವೂ ತಡ ಮಾಡಬಾರದು ಲಕ್ಷ್ಮಣ, ತಡ ಮಾಡಬಾರದು. ರಾಮಚಂದ್ರ, ಸಕಲ ವಾನರ ಸೈನ್ಯ ನಿನ್ನ ಹಿಂದೆ ಸಜ್ಜಾಗಿ ನಿಂತಿದೆ. ನಾವೆಲ್ಲ ನಿನ್ನ ಆಜ್ಞಾಧಾರಕರಾಗಿದ್ದೇವೆ. ಹೇಗಿದ್ದರೂ ಹನುಮಂತ ಲಂಕೆಗೆ ಹೋಗಿ ಹಿಂದಿರುಗಿ ಬಂದಿರುವುದರಿಂದ ಲಂಕೆ ಆ ರಾಕ್ಷಸ ಸೈನ್ಯವನ್ನು ಹೇಗೆ ಎದುರಿಸುವುದೆಂದು ತಿಳಿಸುತ್ತಾನೆ. ಮೊದಲು ಹನುಮಂತನಿಂದ ಎಲ್ಲವನ್ನು ವಿವರವಾಗಿ ಕೇಳಿ ತಿಳಿದುಕೊಳ್ಳುವುದು ಅಗತ್ಯ. ಹೌದು ಸುಗ್ರೀವ, ಈಗ ಹನುಮಂತನೇ ನಮಗೆ ಮಾರ್ಗದರ್ಶಕನಾಗಿದ್ದಾನೆ. ಆದರೆ ಅದಕ್ಕೆ ಮೊದಲು ಸೀತಾ ಅನ್ವೇಷಣೆಯ ಮಹತ್ ಕಾರ್ಯವನ್ನು ಸಾಧಿಸಿಕೊಂಡು ಬಂದಿರುವ ಹನುಮಂತನಿಗೆ ನಾನು ಅಭಿನಂದಿಸಬೇಕಾಗಿದೆ. ಹನುಮಂತ. ಪ್ರಭು ರಾಮಚಂದ್ರ. ಹನುಮಂತ, ಜಾಂಬುವಂತ, ಅಂಗದ ಮೊದಲಾದ ವಾನರ ವೀರರೇ, ಸೀತಾ ಅನ್ವೇಷಣೆಯ ಕಾರ್ಯದಲ್ಲಿ ನೀವು ಮಾಡಿದ ಪ್ರಯತ್ನವನ್ನು ನಾನು ಶ್ಲಾಘಿಸುತ್ತೇನೆ.
ಆದರೆ ಈ ಭೂಮಂಡಲದಲ್ಲಿ ಯಾರಿಗೂ ಸಾಧ್ಯವಾಗದ ಕಾರ್ಯವನ್ನು ಹನುಮಂತ ಮಾಡಿದ್ದಾನೆ. ಯಾರಿಗೂ ಊಹೆ ಮಾಡಲು ಸಾಧ್ಯವಾಗದ ಕಾರ್ಯವನ್ನು ನನ್ನ ಪ್ರಿಯ ಬಂಧು ಮಾರುತಿ ಮಾಡಿದ್ದಾನೆ. ವಾನರ ಕುಲದ ಕೀರ್ತಿ ಧ್ವಜವನ್ನು ಹಾರಿಸಿದ್ದಾನೆ. ಹನುಮಂತನಿಗೆ ಹನುಮಂತನಿಗೆ ಹನುಮಂತನಿಗೆ. ಗರುಡ, ವಾಯು, ಹನುಮಂತ ಈ ಮೂವರನ್ನು ಬಿಟ್ಟು ಬೇರೆ ಯಾರಿಗೂ 100 ಯೋಜನೆಗಳ ವಿಸ್ತಾರವಾದ ಸಮುದ್ರವನ್ನು ದಾಟುವುದಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಮಾತು ನಿಜ ರಾಘವ. ಆ ರಾವಣನ ಲಂಕೆಯನ್ನು ದೇವ ದಾನವ ಯಕ್ಷ ಗಂಧರ್ವರು ಯಾರೂ ಪ್ರವೇಶಿಸಲಾರರು. ಅಂತ ಲಂಕೆಯನ್ನು ಮಹಾಬಲನಾದ ಆಂಜನೇಯನು ಪ್ರವೇಶಿಸಿ ಸೀತಾಮಾತೆಯೊಂದಿಗೆ ಮಾತನಾಡಿ ಜೀವಂತವಾಗಿ ಹಿಂದಿರುಗಿ ಬಂದಿರುವನೆಂದರೆ ಇದು ಸಾಮಾನ್ಯವಾದ ಸಾಹಸವಲ್ಲ. ಹನುಮಂತ ತನ್ನ ಪರಾಕ್ರಮ ಎಷ್ಟೆಂದು ಚೆನ್ನಾಗಿ ನಿರೂಪಿಸಿದ್ದಾನೆ. ತಾನು ಮಾಡಿದ ಮಹಾ ಕಾರ್ಯದಿಂದ ತನ್ನ ಸ್ವಾಮಿಯಾದ ಸುಗ್ರೀವನನ್ನು ಸಂತುಷ್ಟಗೊಳಿಸಿದ್ದಾನೆ. ಅಲ್ಲದೆ ನನಗೂ ಪ್ರಿಯವನ್ನುಂಟು ಮಾಡಿದ್ದಾನೆ. ಅಷ್ಟೂ ಸಾಲದೆ ಆ ರಾವಣನಿಗೆ ಸರಿಯಾದ ಸಂದೇಶವನ್ನು ಕೊಟ್ಟು ಬಂದಿದ್ದಾನೆ. ಹೌದು ಲಕ್ಷ್ಮಣ. ಹನುಮಂತ ಸೀತಾ ಅನ್ವೇಷಣೆಯ ಕಾರ್ಯದ ಜೊತೆಗೆ ಆ ರಾಕ್ಷಸರ ಬಲಾಬಲಗಳ ಬಗ್ಗೆ ತಿಳಿದು ಬಂದಿದ್ದಾನೆ. ಲಂಕಾ ದಹನ ಮಾಡಿ ಆ ರಾವಣನ ಎದೆಯಲ್ಲಿ ಭೀತಿಯ ಅಲೆ ಎಬ್ಬಿಸಿದ್ದಾನೆ. ಈ ಮೂಲಕ ನಮ್ಮನ್ನು, ಇಡೀ ರಘುವಂಶ ಕುಲವನ್ನು ಸಂರಕ್ಷಿಸಿದ್ದಾನೆ. ಆದರೆ ಇಂತಹ ಶುಭವಾರ್ತೆಯನ್ನು ತಂದ ಹನುಮಂತನಿಗೆ ಪ್ರಿಯವಾದ ಒಂದು ವಸ್ತುವನ್ನು ಕೊಡಲು ನಾನು ಅಸಮರ್ಥನಾಗಿದ್ದೇನೆ ಎಂದು ನನಗೆ ಬಹಳ ಖೇದವಾಗಿದೆ. ಬೇಡ ಪ್ರಭು, ಬೇಡ. ನೀವು ನೊಂದುಕೊಳ್ಳಬೇಡಿ. ನಿಮ್ಮ ಅನುಗ್ರಹವೇ ನನಗೆ ಅತ್ಯಮೂಲ್ಯ ಉಡುಗೊರೆ. ನಿಮ್ಮ ಪ್ರೀತಿಯೇ ನನಗೆ ಮಹದಾನಂದಕರವಾದ ಬಹುಮಾನ. ನಿನ್ನ ನಿಷ್ಕಲ್ಮಶವಾದ ಪ್ರೀತಿಯನ್ನು, ಭಕ್ತಿಯನ್ನು ಕಂಡು ನನ್ನ ಹೃದಯ ತುಂಬಿ ಬರುತ್ತಿದೆ ಹನುಮ. ವಾನರ ಮಿತ್ರದೆ, ನನ್ನ ಹೃದಯಕ್ಕೆ ಅತ್ಯಂತ ಹತ್ತಿರವಾದ ಹನುಮಂತನಿಗೆ ಪ್ರಿಯವಾದದ್ದು ಏನು ಕೊಡಲಾಗದಿದ್ದರೂ ನನ್ನ ಪ್ರೀತಿಯ ನೆನಪಿಗಾಗಿ ಅವನಿಗೆ ಗಾಢಾಲಿಂಗನವನ್ನು ನೀಡುತ್ತೇನೆ. ಹನುಮಂತ. ಪ್ರಭು ರಾಮಚಂದ್ರ. ಪ್ರಭು ರಾವಣೇಶ್ವರರಿಗೆ ಮಂತ್ರಿ ಪ್ರಹಸ್ತನ ವಂದನೆಗಳು. ಬಾ ಪ್ರಹಸ್ತ, ಕುಳಿತುಕೋ. ನಿನಗಾಗಿಯೇ ಕಾಯುತ್ತಿರು. ನಮ್ಮಿಂದ ಏನಾಗಬೇಕು ಹೇಳಿ ಪ್ರಭು. ಪ್ರಹಸ್ತ, ನಿನ್ನೊಡನೆ ಆಪ್ತ ಸಮಾಲೋಚನೆ ನಡೆಸಬೇಕೆಂದು ನಿನ್ನನ್ನಿಲ್ಲಿಗೆ ಕರೆಸಿದೆ. ಅಂತಹ ಗಹನವಾದ ರಾಜಕಾರ್ಯವೇನು ಹೇಳಿ ಪ್ರಭು. ತಮ್ಮ ಮುಖ ನೋಡಿದರೆ ಯಾವುದೋ ಚಿಂತೆ ಕಾಡುತ್ತಿರುವಂತೆ. ಹೌದು ಪ್ರಹಸ್ತ, ಗಹನವಾದ ಚಿಂತೆಯೇ ನನ್ನನ್ನು ಕಾಡುತ್ತಿದೆ. ಆದರೆ ಆ ಚಿಂತೆ ಲಂಕೆಯಲ್ಲಿ ಬೇರಾರಿಗೂ ತಿಳಿಯಬಾರದು. ಅದಕ್ಕಾಗಿ ನಿನ್ನೊಡನೆ ಸಮಾಲೋಚಿಸಲೆಂದೇ ನಿನ್ನನ್ನು ಇಲ್ಲಿಗೆ ಕರೆಸಿದೆ. ನನಗೆ ನಿನ್ನಷ್ಟು ಆಪ್ತರು ಬೇರೆ ಯಾರಿದ್ದಾರೆ ಹೇಳು? ತಾವು ನನ್ನ ಮೇಲಿಟ್ಟಿರುವ ವಿಶ್ವಾಸಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಪ್ರಭು. ಪ್ರಹಸ್ತ, ಆ ಕಪಿಯು ಲಂಕೆಯನ್ನು ಅಕ್ರಮವಾಗಿ ಪ್ರವೇಶಿಸಿ ಅಶೋಕವನದಲ್ಲಿ ಸೀತೆಯೊಡನೆ ಮಾತನಾಡಿ ಹೋಯಿತು. ಲಂಕೆಯನ್ನು ಧ್ವಂಸ ಮಾಡಿ ಅಲ್ಲೋಲ ಕಲ್ಲೋಲ ಮಾಡಿತು. ಅಲ್ಲದೆ ರಾಕ್ಷಸರ ಮನಸ್ಸಿನಲ್ಲಿ ಆತಂಕದ ಭೀತಿಯನ್ನೇ ಮೂಡಿಸಿತು. ಕೆಲವರ ಮನಸ್ಸಿನಲ್ಲಿ ಈ ರಾವಣೇಶ್ವರನ ಶೌರ್ಯ ಪರಾಕ್ರಮಗಳ ಬಗ್ಗೆ ಸಂದೇಹದ ಬೀಜವನ್ನು ಬಿತ್ತಿ ಹೋಗಿದೆ. ತಮ್ಮ ಸಹೋದರ ವಿಭೀಷಣರೇ ಆ ಕೆಲವರಲ್ಲಿ ಪ್ರಮುಖರಲ್ಲವೇ ಪ್ರಭು? ನಿಜ ಪ್ರಹಸ್ತ, ಈ ಸಂದೇಹವಾದಿಗಳ ಗುಂಪಿಗೆ ವಿಭೀಷಣನೇ ನಾಯಕನಾಗುತ್ತಾನೆ.
ಅವನು ನನ್ನ ಸೋದರನಾದರೂ ಅವನ ಮಾತುಗಳು, ಉಪದೇಶಗಳು, ಶತ್ರು ಪ್ರಶಂಸೆ ನೋಡಿದರೆ ನನ್ನ ಸಾಮರ್ಥ್ಯವನ್ನೇ ಅಲ್ಲಗೆಳೆಯುವಂತಿದೆ. ಆ ರಾಮನ ಬಗ್ಗೆ, ಅವನಿಗೆ ಇಲ್ಲದ ಘನತೆ ಗೌರವಗಳ ಬಗ್ಗೆ ಇವನೇ ಅತಿ ರಂಜಿತವಾಗಿ ಮಾತನಾಡಿದರೆ ಬೇರೆಯವರು ಸುಮ್ಮನಿರುತ್ತಾರೆಯೇ? ಈಗೇನು ಮಾಡುವುದು ಪ್ರಭು? ಪ್ರಹಸ್ತ, ಆ ಕಪಿಯಿಂದ ಸುಟ್ಟು ಹೋಗಿರುವ ಈ ಲಂಕೆಯನ್ನು ಮತ್ತೆ ವೈಭವಯುತವಾಗಿ ನಿರ್ಮಿಸುತ್ತಿದ್ದೇನೆ. ಹಾಗೆ ಬಿರುಕು ಬಿಡುತ್ತಿರುವ ನನ್ನ ಕೀರ್ತಿ, ವ್ಯಕ್ತಿತ್ವವನ್ನು ಮತ್ತೆ ವೈಭವದಿಂದ ಮೆರೆಸಲು ಹಾಗೂ ಲಂಕೇಶ್ವರನ ಬಗ್ಗೆ ಅಪಸ್ವರ ಹೊರಡಿಸದಂತೆ ಏನಾದರೂ ಮಾಡಬೇಕು. ಅದಕ್ಕೆ ನಿನ್ನ ಸಲಹೆ ಬೇಕು ಪ್ರಹಸ್ತ. ಖಂಡಿತ ಹೇಳುತ್ತೇನೆ ಪ್ರಭು. ತಾವು ಹೇಳಿದಂತೆ ಆ ಮಹಾಕಪಿ ಬರೀ ಲಂಕೆಯನ್ನೇ ಸುಡಲಿಲ್ಲ, ತಮ್ಮ ಕೀರ್ತಿಯ ಸುಭದ್ರ ಗೋಡೆಯನ್ನೇ ಸಡಿಲಿಸಿ ಹೋಗಿದ್ದಾನೆ. ಎರಡೂ ರೀತಿಯಲ್ಲಿ ನಾವು ಸರಿಪಡಿಸಬೇಕಾಗಿದೆ. ತಮ್ಮ ಸಹೋದರ ವಿಭೀಷಣನ ಅಭಿಪ್ರಾಯಗಳಿಗೆ ಮನ್ನಣೆ ದೊರೆಯದಂತೆ ಮಾಡಬೇಕು. ಅದು ಹೇಗೆ ಸಾಧ್ಯ? ವಿಭೀಷಣನ ವಿರೋಧವಾಗಿ ತಮ್ಮ ಇನ್ನೊಬ್ಬ ಬಲಾಢ್ಯನಾದ ಸೋದರ ಮಾತಾಡುವಂತೆ ಮಾಡಬೇಕು. ಅಂದರೆ ಮಹಾಪರಾಕ್ರಮಿ ಮತ್ತು ಅತಿ ಬಲಾಢ್ಯನಾದ ತಮ್ಮ ಸಹೋದರ ಕುಂಭಕರ್ಣ ತಮ್ಮ ಪರವಾಗಿ ಮಾತಾಡಿದರೆ ವಿಭೀಷಣನ ಮಾತುಗಳು ಅಲ್ಲೇ ಸತ್ತು ಹೋಗುತ್ತವೆ. ನಿಜ ಪ್ರಹಸ್ತ, ನಿನ್ನ ಮಾತಿನಲ್ಲೂ ಸತ್ಯವಿದೆ. ಕುಂಭಕರ್ಣ ಈ ವಿಭೀಷಣನಂತೆ ವಾಣತರ್ಕ ಪಂಡಿತನಲ್ಲ. ಧರ್ಮ ನೀತಿ ಎಂದು ಬಡಬಡಿಸುತ್ತಾ ಸೋದರನಿಗೆ ವಿರುದ್ಧವಾಗಿ ನಡೆಯುವುದಿಲ್ಲ. ಆ ವಿಭೀಷಣನಂತೆ ಸೀತೆಯನ್ನು ರಾಮನಿಗೆ ಹಿಂದಿರುಗಿಸು ಎಂದು ಹೇಳುವುದೂ ಇಲ್ಲ. ಹೌದು ಪ್ರಭು. ಕುಂಭಕರ್ಣ, ಇಂದ್ರಜಿತು ಮುಂತಾದ ಎಲ್ಲಾ ರಾಕ್ಷಸ ವೀರರನ್ನು ಒಟ್ಟಿಗೆ ಸೇರಿಸಿ ತಮ್ಮ ಬೆಂಬಲಕ್ಕೆ ನಿಲ್ಲುವಂತೆ ಮಾಡಬೇಕು. ಆಗ ಲಂಕೆಯ ಇಡೀ ರಾಕ್ಷಸ ಕುಲವೇ ತಮ್ಮ ಅಭಿಪ್ರಾಯಕ್ಕೆ ಒಕ್ಕೊರಲಿನಿಂದ ಬೆಂಬಲಿಸುತ್ತದೆ ಪ್ರಭು. ಭಲೆ ಭಲೆ ಪ್ರಹಸ್ತ, ಭಲೆ ಭಲೆ. ನಿನ್ನ ಸಲಹೆಯು ಸಮಯೋಚಿತವೂ ಪ್ರಯೋಜನಕಾರಿಯೂ ಆಗಿದೆ. ಸೂಕ್ತ ಸಮಯದಲ್ಲಿ ರಾಕ್ಷಸ ವೀರರನ್ನು ಸಭೆ ಸೇರಿಸಿ ಕುಂಭಕರ್ಣನನ್ನು ನಿದ್ರಾವಸ್ಥೆಯಿಂದ ಎಚ್ಚರಿಸಿ ಆ ಸಭೆಯಲ್ಲಿ ಭಾಗವಹಿಸುವಂತೆ ಮಾಡು. ಅಪ್ಪಣೆ ಮಹಾಪ್ರಭು. ವಾನರ ಶ್ರೇಷ್ಠರೇ, ಈಗ ನಮ್ಮೆಲ್ಲರ ಗುರಿಯೂ ಒಂದೇ, ಮಾರ್ಗವೂ ಒಂದೇ. ನಾವು ಲಂಕೆಗೆ ಹೋಗಿ ರಾವಣನನ್ನು ಸಂಹರಿಸಿ ಸೀತೆಯನ್ನು ಬಿಡಿಸಿ ತರಬೇಕಾಗಿದೆ. ಆ ಕಾರ್ಯವನ್ನು ಹೇಗೆ ಮಾಡಬೇಕು, ಅಡ್ಡಿ ಆತಂಕಗಳನ್ನು ಹೇಗೆ ನಿವಾರಿಸಿಕೊಳ್ಳಬೇಕು ಎಂದು ನಾವು ಈಗ ಚಿಂತಿಸಬೇಕಾಗಿದೆ. ಹೌದು ರಾಮಚಂದ್ರ, ಪುರುಷ ಶ್ರೇಷ್ಠನಾದ ನೀನು ನಮ್ಮ ವಾನರ ಕುಲದ ಮೇಲೆ ಇಟ್ಟಿರುವ ಪ್ರೀತಿ ಅಭಿಮಾನಕ್ಕೆ ಪ್ರತಿಯಾಗಿ ನಾವು ನಮ್ಮ ಸರ್ವಶಕ್ತಿಯನ್ನು ವಿನಿಯೋಗಿಸಬೇಕಾಗಿದೆ. ರಾಕ್ಷಸರ ಮಾಯಾಶಕ್ತಿಯನ್ನು ಎದುರಿಸಿ ಗೆಲ್ಲುವುದು ಕಷ್ಟ ಸಾಧ್ಯವಾದರೂ ಅಸಾಧ್ಯವಲ್ಲ. ಆದರೆ ಅದಕ್ಕೆ ಬೇಕಾದ ಉಪಾಯವನ್ನು ಮೊದಲೇ ಯೋಚಿಸಬೇಕು. ಹನುಮಂತ, ನಮ್ಮ ಅಪಾರವಾದ ವಾನರ ಸೈನ್ಯ ದಕ್ಷಿಣ ಸಮುದ್ರ ತೀರಕ್ಕೆ ಹೇಗೆ ಹೋಗುವುದು? ಅಲ್ಲಿಗೆ ಹೋದ ಮೇಲೆ ಅಪಾರವಾದ ಸಮುದ್ರವನ್ನು ಹೇಗೆ ದಾಟುವುದು? ಅದು ಸಾಧ್ಯವಾಗದಿದ್ದರೆ ನಮ್ಮ ವಾನರ ಸೈನ್ಯ ಲಂಕೆಯನ್ನು ಹೇಗೆ ಸೇರುವುದು? ಯುದ್ಧ ಮಾಡಿ ಹೇಗೆ ಗೆಲ್ಲುವುದು? ಈ ಪ್ರಶ್ನೆಗಳು ನನ್ನನ್ನು ಬಾಧಿಸುತ್ತಿವೆ. ವೀರಾಗ್ರೇಸರ ರಾಮಚಂದ್ರ, ಚಿಂತಿಸುವುದು ಏಕೆ? ಸೀತಾದೇವಿ ಎಲ್ಲಿರುವರೆಂದು ತಿಳಿದಿದೆ, ಶತ್ರು ಯಾರೆಂದು ಖಚಿತವಾಗಿದೆ. ಗುರಿ ನಿಚ್ಚಳವಾಗಿರುವಾಗ ಮಾರ್ಗದ ಬಗ್ಗೆ ಆತಂಕ ಪಡುವುದೇಕೆ? ರಾಘವ, ನೀನು ವೀರ ಮಾತ್ರನಲ್ಲ, ಮಹಾಜ್ಞಾನಿ, ವ್ಯಕ್ತಿ ಮಹಿಮೆಯುಳ್ಳ ಮಹಾಪುರುಷ. ನೀನು ಮನಸ್ಸು ಮಾಡಿದರೆ ಮಾರ್ಗ ತಾನೇ ಗೋಚರಿಸುತ್ತದೆ. ಪ್ರಭು, ಈ ಅಲ್ಪ ಬಲನಾದ ಹನುಮಂತನೇ ಸಾಗರವನ್ನು ದಾಟಿರುವಾಗ ನನಗಿಂತ ಎಷ್ಟೋ ಬಲಶಾಲಿಗಳಾದ
ನಮ್ಮ ವಾನರ ವೀರರು ದಾಟಲಾರರೆ? ರಾಮಚಂದ್ರ, ನಮ್ಮ ವಾನರ ವೀರರು ವಿವಿಧ ಬಗೆಯ ಸಾಮರ್ಥ್ಯವುಳ್ಳ ಮಹಾಪ್ರಚಂಡರು. ನಿನಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಲು ತುದಿಗಾಲ ಮೇಲೆ ನಿಂತಿದ್ದಾರೆ. ಮೊದಲು ಸಮುದ್ರ ತೀರವನ್ನು ಸೇರಿ ಮುಂದೆ ಏನು ಮಾಡಬೇಕೆಂದು ಯೋಚಿಸೋಣ. ಬೇಕಾದರೆ ನಾವೆಲ್ಲ ಸೇರಿ ಸಮುದ್ರಕ್ಕೆ ಸೇತುವೆ ಕಟ್ಟಿ ಲಂಕೆಯ ಮೇಲೆ ಆಕ್ರಮಣ ಮಾಡಬಹುದು. ಅದಕ್ಕೆ ನಾವೆಲ್ಲ ಸಿದ್ಧರಿದ್ದೇವೆ. ಅಂಗದನ ಮಾತು ನಿಜ ರಾಮಚಂದ್ರ. ನಾವು ಸಮುದ್ರಕ್ಕೆ ಸೇತುವೆ ಕಟ್ಟದಿದ್ದರೆ ನಮ್ಮ ಅಪಾರವಾದ ವಾನರ ಸೈನ್ಯವೆಲ್ಲ ಲಂಕೆಯನ್ನು ಸೇರುವುದು ಸಾಧ್ಯವಾಗುವುದಿಲ್ಲ. ಅದ್ಭುತ ಆಲೋಚನೆ. ಸಾಗರಕ್ಕೆ ಸೇತುವೆ ಕಟ್ಟುವುದು ಕಂಡು ಕೇಳಿ ಅರಿಯದ ಮಹಾಕಲ್ಪನೆ. ಆ ಕಲ್ಪನೆಯನ್ನು ನಾವು ನಿಜ ಮಾಡುತ್ತೇವೆ. ನಮ್ಮ ವಾನರ ವೀರರು ಲಂಕೆಯ ಮೇಲೆ ಜಯ ಸಾಧಿಸುತ್ತಾರೆ ಎಂಬ ನಂಬಿಕೆ ನನಗಿದೆ. ನಿಮ್ಮ ಮಾತುಗಳನ್ನು ಕೇಳುತ್ತಿದ್ದರೆ ಅದೆಲ್ಲವೂ ನಿಮಗೆ ಸಾಧ್ಯವೆಂದೆನಿಸುತ್ತಿದೆ. ಅವಧಿ ಮುಗಿಯುವ ಮೊದಲು ನಾವು ಸೀತೆಯನ್ನು ಲಂಕೆಯಿಂದ ಪಾರು ಮಾಡಬಹುದೆಂಬ ಭರವಸೆ ಮೂಡುತ್ತಿದೆ. ನಿನ್ನ ಭರವಸೆ ನಿಜವಾಗುತ್ತದೆ ರಾಮಚಂದ್ರ. ರಾಮ ಲಕ್ಷ್ಮಣರಿಬ್ಬರು ಧನುರ್ಧಾರಿಗಳೇ ನಿಂತರೆ ಅವರನ್ನು ಎದುರಿಸಿ ನಿಲ್ಲಬಲ್ಲ ವೀರ ಯಾರಿದ್ದಾರೆ? ಜೊತೆಗೆ ಮಹಾಬಲರಾದ ನನ್ನ ವಾನರ ವೀರರು. ಜಯ ಎಷ್ಟರ ಮಾತು. ರಾಮಚಂದ್ರ ಪ್ರಭು, ಇನ್ನು ದುಃಖವನ್ನು ಮರೆತು ಬಿಡಿ, ಕ್ರೋಧವನ್ನು ಆರಂಭಿಸಿ. ನಿಮ್ಮ ಕ್ರೋಧದ ಜ್ವಾಲೆಯೇ ಆ ದುಷ್ಟ ರಾವಣನ ತೇಜಸ್ಸನ್ನು ಭಸ್ಮ ಮಾಡುತ್ತದೆ. ರಾಮಚಂದ್ರ, ನಮ್ಮ ವಾನರ ಸೈನ್ಯ ಸಮುದ್ರವನ್ನು ದಾಟಿ ಲಂಕೆಯನ್ನು ಮುಟ್ಟಿದರೆ ಜಯ ನಮ್ಮದೇ, ಅದರಲ್ಲಿ ಸಂಶಯವೇ ಇಲ್ಲ. ರಾಘವ, ನೀವು ಸಂಕಲ್ಪ ಮಾಡಿದರೆ ಯಾವುದು ತಾನೇ ಅಸಾಧ್ಯ? ಯಾರ ಸಹಾಯವೂ ಇಲ್ಲದೆ ಏಕಾಂಗಿಯಾಗಿಯೇ 3 ಲೋಕಗಳನ್ನು ಜಯಿಸಬಲ್ಲ ಪರಾಕ್ರಮ ನಿಮ್ಮಲ್ಲಿದೆ. ನಾನು, ಸುಗ್ರೀವ, ಈ ವಾನರರು ಎಲ್ಲ ಒಂದು ನೆಪ ಅಷ್ಟೇ. ಪ್ರಿಯ ಬಂಧು ಹನುಮಂತ, ನಿನ್ನ ಮಾತುಗಳು ನಿಜ. ನಾನು ಸಂಕಲ್ಪ ಮಾಡಿದರೆ ನನ್ನ ಬಾಣಗಳಿಂದಲೇ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಬಲ್ಲೆ. ನನ್ನ ಬಾಣಗಳಿಂದಲೇ ಸಮುದ್ರದ ಇಡೀ ಜಲರಾಶಿಯನ್ನು ಬತ್ತಿಸಬಲ್ಲೆ. ಆದರೆ ಈ ಕಾರ್ಯವನ್ನು ನನ್ನ ವಾನರ ಮಿತ್ರರಿಂದಲೇ ಕೈಗೂಡಬೇಕೆಂದು ನನ್ನ ಆಸೆ. ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಹನುಮಂತ ಪ್ರಭು, ಲಂಕೆಯ ರಕ್ಷಣೆಯ ವ್ಯವಸ್ಥೆಯ ಬಗ್ಗೆ ಹೇಳು. ದುರ್ಗಮವಾದ ಅದರ ದುರ್ಗಗಳ ಬಗ್ಗೆ ಹೇಳು. ಖಂಡಿತ ಹೇಳುತ್ತೇನೆ ಪ್ರಭು. ಅಲ್ಲಿ ನಾನು ನೋಡಿದ್ದನ್ನು, ನನ್ನ ತಿಳುವಳಿಕೆಗೆ ಬಂದದ್ದನ್ನು ತಿಳಿಸುತ್ತೇನೆ. ಹನುಮಂತ, ರಾವಣ ಸೈನ್ಯದ ಪ್ರಮಾಣವೇನು? ಮಹಾದ್ವಾರಗಳನ್ನು ಯಾವ ರೀತಿ ರಕ್ಷಿಸುತ್ತಿದ್ದಾರೆ? ನಾವು ಆಕ್ರಮಣ ಮಾಡಿದಾಗ ನಮಗೆ ಅನುಕೂಲಕರವಾದ ಅಂಶಗಳಾವುವು, ಪ್ರತಿಕೂಲಕರವಾದ ಅಂಶಗಳಾವುವು? ನಾವು ಯಾವ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ಇದೆಲ್ಲವನ್ನು ವಿವರವಾಗಿ ಹೇಳು. ಪ್ರಭು ರಾಮಚಂದ್ರ, ಲಂಕೆಯ ವೈಭವವನ್ನು ಎಷ್ಟು ವರ್ಣಿಸಿದರೂ ಸಾಲದು. ಸುಖ ಸಂಪತ್ತು ಅಲ್ಲಿ ತುಂಬಿ ತುಳುಕುತ್ತಿದೆ. ಅಲ್ಲಿಯ ಜನ ಆಮೋದ ಪ್ರಮೋದಗಳಲ್ಲಿ ಮುಳುಗಿ ಸದಾ ಆನಂದದಿಂದಿರುತ್ತಾರೆ. ಆನೆ, ಕುದುರೆ, ರಥ, ಪರಾರೆಗಳ ಚದುರಂಗ ಬಲ ಅಪಾರವಾಗಿದೆ. ಲಂಕಾ ನಗರದ 4 ದಿಕ್ಕುಗಳಲ್ಲಿ 4 ಮಹಾದ್ವಾರಗಳಿವೆ. ಅವು ಎತ್ತರವಾಗಿ, ಅಗಲವಾಗಿ, ಭದ್ರವಾಗಿವೆ. ಆ ಮಹಾದ್ವಾರಗಳ ಮೇಲಿನಿಂದ ಶತ್ರುಗಳ ಮೇಲೆ ಕಲ್ಲು ಬಾಣಗಳನ್ನು ಪ್ರಯೋಗಿಸಲು ತಕ್ಕ ವ್ಯವಸ್ಥೆ ಇದೆ. ಎಲ್ಲೆಲ್ಲೂ ರಾಕ್ಷಸ ಸೈನ್ಯ ತಂಡ ತಂಡವಾಗಿ ಹಗಲು ರಾತ್ರಿ ನಿರಂತರವಾಗಿ ಲಂಕಾನಗರವನ್ನು ಕಾವಲು ಕಾಯುತ್ತಿದ್ದಾರೆ. ಹನುಮಂತ, ಆ ರಾವಣನ ಗುಣ ಸ್ವಭಾವಗಳ ಬಗ್ಗೆ ಹೇಳು. ರಾಮಚಂದ್ರ, ರಾವಣ ಸದಾ ಯುದ್ಧೋತ್ಸಾಹಿಯಾಗಿರುತ್ತಾನೆ. ಅವನನ್ನು ನೋಡಿದ ಕೂಡಲೇ ವೀರನು, ಧೀರನು ಎಂದು ಅರ್ಥವಾಗುತ್ತದೆ. ಅವನು ತನ್ನ ಲಂಕೆಯ ಎಲ್ಲಾ ವಿಷಯಗಳನ್ನು ಬಹು ಜಾಗರೂಕತೆಯಿಂದ ಗಮನಿಸುತ್ತಾನೆ. ಅಷ್ಟೇ ದೃಢಚಿತ್ತನಾಗಿದ್ದಾನೆ. ಆದರೆ ಸೀತಾ ಅಪಹರಣದ ಒಂದೇ ಕಳಂಕ ಅವನ ಸರ್ವ ಗುಣಗಳನ್ನು ನುಂಗಿ ಹಾಕಿದೆ. ಹನುಮಂತ, ಲಂಕೆಯ ಸೈನ್ಯದ ಸಂಖ್ಯೆ ಹಾಗೂ ಸಾಮರ್ಥ್ಯದ ಬಗ್ಗೆ ಹೇಳು. ಪ್ರಭು, ಲಂಕೆಯಲ್ಲಿ ಅಪಾರ ಸಂಖ್ಯೆಯ ಸೈನ್ಯವಿದೆ. ಕೋಟಿ ಕೋಟಿ ಎಂದೇ ಹೇಳಬಹುದು. ಆದರೆ ನಾನು ಅದರಲ್ಲಿ 1/4 ಭಾಗದಷ್ಟನ್ನು ಧ್ವಂಸ ಮಾಡಿದ್ದೇನೆ. ಅಲ್ಲದೆ ಅವರ ಸೇನಾ ವ್ಯವಸ್ಥೆಯಲ್ಲಿ ಸಾಕಷ್ಟು ಅವ್ಯವಸ್ಥೆಯುಂಟಾಗುವಂತೆ ಮಾಡಿದ್ದೇನೆ. ಇರಲಿ, ರಾಕ್ಷಸೇನೆ ಎಷ್ಟು ಕೋಟಿಯಲ್ಲಾದರೂ ಇರಲಿ, ಯಾವ ರೂಪದಲ್ಲಾದರೂ ಸರಿ, ನಾವು ಸಾಗರವನ್ನು ದಾಟೋಣ. ಹಾಗೆ ನೋಡಿದರೆ ಹನುಮಂತ, ಅಂಗದ, ಜಾಂಬವಂತ, ನೀಲ, ನಳ ಇಷ್ಟೇ ವೀರರೇ ಲಂಕೆಯನ್ನು ಜಯಿಸಬಹುದು. ಇನ್ನುಳಿದ ವಾನರ ವೀರರು ಇಲ್ಲೇ ಇದ್ದರೂ ಚಿಂತೆ ಇಲ್ಲ. ಸುಗ್ರೀವ, ನಿನ್ನ ಆತ್ಮವಿಶ್ವಾಸವನ್ನು ನೋಡುತ್ತಿದ್ದರೆ ಈಗಲೇ ಜಯಿಸಿದ ಭಾವನೆ ಉಂಟಾಗುತ್ತಿದೆ.
ಯಾರಿಗೂ ನಿರಾಸೆ ಮಾಡುವುದು ಬೇಡ, ಯಾರ ಆಸಕ್ತಿಯ ಮೇಲೆ ತಣ್ಣೀರು ಹೆಚ್ಚುವುದು ಬೇಡ. ನಾವೆಲ್ಲರೂ ಹೋಗೋಣ. ಸೇತುವೆಯ ಮೂಲಕವೋ ಅಥವಾ ಬೇರೆ ರೀತಿಯಲ್ಲೂ ಸಮುದ್ರವನ್ನು ದಾಟೋಣ. ನಾವೆಲ್ಲರೂ ಏಕಭಾವದಿಂದ ರಾಕ್ಷಸರೊಡನೆ ಹೋರಾಡೋಣ. ನಿಮ್ಮ ಔದಾರ್ಯಕ್ಕೆ ವಾನರ ಕುಲವೇ ಕೃತಜ್ಞವಾಗಿರುತ್ತದೆ ಪ್ರಭು. ಏಕೆಂದರೆ ನಿಮ್ಮ ಸೇವೆ ಮಾಡಲು ಪ್ರತಿಯೊಬ್ಬರೂ ಆತುರದಿಂದಿದ್ದಾರೆ. ಮಿತ್ರ ಸುಗ್ರೀವ, ನಿನ್ನ ಸೈನಿಕರನ್ನು ಯುದ್ಧಕ್ಕೆ ಅಗತ್ಯವಾದ ಆಯುಧಗಳು ಮತ್ತಿತರ ಪರಿಕರಗಳನ್ನು ಸಿದ್ಧಪಡಿಸಿಕೊಳ್ಳುವಂತೆ ಹೇಳಿ. ಶುಭ ಮುಹೂರ್ತದಲ್ಲಿ ಸೈನ್ಯವು ಚೈತ್ರ ಯಾತ್ರೆಗೆ ಹೊರಡಲಿ. ಆಗಲಿ ರಾಮಚಂದ್ರ, ನಿನ್ನ ಅಪ್ಪಣೆಯಂತೆ ಆಗಲಿ. ಮಿತ್ರ ಸುಗ್ರೀವ, ಸೂರ್ಯನು ಈಗ ದಿನದ ಮಧ್ಯಭಾಗಕ್ಕೆ ಬಂದಿದ್ದಾನೆ. ಈ ಸಮಯದಲ್ಲಿ ನಾವು ಪ್ರಸ್ಥಾನ ಮಾಡಿದರೆ ಖಂಡಿತ ವಿಜಯಪ್ರದವಾಗುತ್ತದೆ. ನಾವು ಸೈನ್ಯ ಸಹಿತ ಲಂಕೆಯತ್ತ ಹೊರಟಿದ್ದೇವೆ ಎಂಬ ಸುದ್ದಿ ತಿಳಿಯುತ್ತಿದ್ದಂತೆ ಸೀತೆ ತನ್ನ ನೋವು ಸಂಕಟಗಳನ್ನು ಮರೆತು ಉತ್ಸಾಹಿತಳಾಗುತ್ತಾಳೆ. ಹೌದು ರಾಮಚಂದ್ರ, ಹೊತ್ತಿ ಹೋದ ಕೆರೆಗೆ ಮಳೆ ಬಂದಂತೆ ಸೀತಾದೇವಿ ಸಂತೋಷಗೊಳ್ಳುವುದು ಖಂಡಿತ. ಅಲ್ಲದೆ ಹನುಮಂತನು ವಿಭೀಷಣವಂತ ಧರ್ಮಾತ್ಮನ ಬಗ್ಗೆ ಅವನು ನಿನ್ನ ಬಗ್ಗೆ ಭಕ್ತಿಯುಳ್ಳವನೆಂದು ಹೇಳಿದ. ಮುಳ್ಳಿನ ಗಿಡದ ಮಧ್ಯದಲ್ಲಿ ಸುಂದರವಾದ ಹೂವಿರುವಂತೆ ಲಂಕೆಯಲ್ಲಿ ದುಷ್ಟ ರಾವಣಾದಿ ರಾಕ್ಷಸರ ನಡುವೆ ನನ್ನ ಸೀತೆಗೆ ಹಿತ ಕೋರುವ ಸಜ್ಜನನಾದ ವಿಭೀಷಣಿರುವುದು ವಿಶೇಷವೆಂದೇ ಹೇಳಬೇಕು. ಅಂಥವರು ಇನ್ನೂ ಕೆಲವರಿರಬಹುದು. ಅಂಥವರು ಬೆರಳೆಣಿಕೆಯಷ್ಟಾದರೂ ಇರುವರೋ ಇಲ್ಲವೋ? ಅಂಗದ, ರಾಶಿ ರಾಶಿ ಕತ್ತಲೆಯನ್ನು ಒಂದು ಸಣ್ಣ ದೀಪ ಬೆಳಗುವಂತೆ ಅಲ್ಪಸಂಖ್ಯೆಯ ಸಜ್ಜನರೇ ಶುಭದ ಸೋಪಾನವಾಗುತ್ತಾರೆ. ಹೌದು ರಾಮಚಂದ್ರ, ಆ ಸಣ್ಣ ಬೆಳಕೆ ನಮಗೂ ದಾರಿದೀಪವಾಗಬಹುದು. ಸುಗ್ರೀವ, ಇಂದು ಉತ್ತರ ಫಲ್ಗುಣಿ ನಕ್ಷತ್ರವಿದೆ. ನಾಳೆ ಚಂದ್ರನಿಗೆ ಹಸ್ತ ನಕ್ಷತ್ರದ ಯೋಗ ಉಂಟಾಗುತ್ತದೆ. ಆದ್ದರಿಂದ ಈ ದಿನವೇ ನಾವು ನಮ್ಮ ಸಮಸ್ತ ಸೈನ್ಯದೊಡನೆ ಪ್ರಯಾಣ ಮಾಡೋಣ. ಆಗಲಿ ರಾಮಚಂದ್ರ. ನನ್ನ ಬಲಗಣ್ಣು ಅದರುತ್ತಿದೆ. ಅದು ನನ್ನ ವಿಜಯ ಸೂಚಕವಾಗಿದೆ. ನನ್ನ ಮನೋರಥ ಈಡೇರುವ ಸೂಚನೆಯನ್ನು ನೀಡುತ್ತಿದೆ. ಸುಗ್ರೀವ, ಹೊರಡುವ ಮೊದಲೇ ನಿನ್ನ ಸೈನಿಕರಿಗೆ ಹೇಳಬೇಕಾದದ್ದನ್ನೆಲ್ಲ ಹೇಳಿಬಿಡು. ಅವರು ಹೇಗೆ ವರ್ತಿಸಬೇಕೆಂದು ತಿಳಿಸುತ್ತೇನೆ ರಾಮಚಂದ್ರ. ನೀಲ, ಹಾಗೆ ಆಗಲಿ ಮಹಾಪ್ರಭು. ನೀನು ನಮ್ಮ ವಾನರ ಸೈನ್ಯವನ್ನು ಫಲಮೂಲಗಳು ಅಧಿಕವಾಗಿರುವ ನೆರಳಿನಿಂದ ಕೂಡಿರುವ ನೀರು ಮತ್ತು ಜೇನುತುಪ್ಪ ಸಿಗುವ ಮಾರ್ಗದಲ್ಲಿ ಕರೆದುಕೊಂಡು ಹೋಗಬೇಕು. ಹಾಗೇ ಆಗಲಿ ರಾಮಚಂದ್ರ. ರಾಕ್ಷಸರು ಮಾರ್ಗದಲ್ಲಿರುವ ಫಲ ಜಲಗಳಿಗೆ ವಿಷ ಬೆರೆಸುವ ಸಾಧ್ಯತೆಗಳಿರುವುದರಿಂದ ಅವುಗಳನ್ನು ಬಹಳ ಎಚ್ಚರಿಕೆಯಿಂದ ಪರೀಕ್ಷಿಸಬೇಕು. ನಾನು ಬಹಳ ಎಚ್ಚರಿಕೆಯಿಂದ ಪರೀಕ್ಷಿಸುತ್ತೇನೆ. ರಾಮಚಂದ್ರ, ಈ ನಮ್ಮ ವಾನರ ಸೈನ್ಯಕ್ಕೆ ನೀನು ಸೂಕ್ತ ನಿರ್ದೇಶನವನ್ನು ನೀಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಹಾಗೆ ಆಗಲಿ. ವೇಗವಂತನಾದ ಗಂಧಮಾದನ ಸೈನ್ಯದ ಎಡಭಾಗದಲ್ಲಿದ್ದು ರಕ್ಷಿಸುತ್ತಾ ಸಾಗಲಿ. ನಾನು ಹನುಮಂತನ ಹೆಗಲ ಮೇಲೆ ಕುಳಿತು ಪ್ರಯಾಣ ಮಾಡುತ್ತೇನೆ. ಆಹಾ, ಧನ್ಯನಾದೆ ಪ್ರಭು, ಧನ್ಯನಾದೆ. ಲಕ್ಷ್ಮಣ ಅಂಗದನ ಹೆಗಲ ಮೇಲೆ ಕುಳಿತು ಪ್ರಯಾಣ ಮಾಡಲಿ. ಮಹಾವೀರರಾದ ಜಾಂಬವಂತ, ಸುಷೇನ, ವೇಗದರ್ಶಿ ಈ ಮೂವರು ಸೈನ್ಯದ ಹಿಂಭಾಗವನ್ನು ರಕ್ಷಿಸುತ್ತಾ ಸಾಗಲಿ. ಹಾಗೇ ಆಗಲಿ ರಾಮಚಂದ್ರ. ರಾಮಚಂದ್ರ, ನೆಲದಲ್ಲೂ ಗಗನದಲ್ಲೂ ಹಲವು ಶುಭ ಸೂಚಕಗಳು ಗೋಚರಿಸುತ್ತಿವೆ. ಶೀಘ್ರದಲ್ಲಿಯೇ ನಾವು ವಿಜಯಶಾಲಿಗಳಾಗಿ ಹಿಂದಿರುಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.